ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕು. ನೀವು ಮಾಡೋದಾದ್ರೆ ನಾ ತಿಳಿಸ್ತೀನಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇದು 13ನೇ ಅನುಕ್ರ ನಂಬರ್. ಇದು ಲಾಭ ಹಾನಿ ಲೆಕ್ಕ. ಇಲ್ಲಿ ನೋಡ್ರಿ, ಲಾಭ ಮತ್ತು ಹಾನಿ ಇದಕ್ಕೆ ಎಷ್ಟು ಸಂಬಂಧಪಟ್ಟ ಎಷ್ಟು ಗಣಿತಗಳು ಇರ್ತಾವ ಎಲ್ಲ ಹಾಕಿಬಿಟ್ಟಿರ್ತದ. ಕೊಂಡ ಬೆಲೆ, ಮಾರಾಟ ಬೆಲೆ ಕೊಟ್ಟಾಗ ಶೇಕಡ ಲಾಭ ಹೆಂಗೆ ಕಂಡಿಡ್ಬೇಕು, ಕೊಂಡ ಬೆಲೆ ಕೊಟ್ಟಾಗ ಶೇಕಡ ಲಾಭ ಹೆಂಗೆ ಕಂಡಿಡ್ಬೇಕು, ಅವು ಎಲ್ಲ ಸಂಗತಿಗಳು ಎರಡೆರಡು ಕೊಟ್ಟಿರ್ತಾನೆ. ಕೊಂಡ ಬೆಲೆ ಕೊಡ್ತಾನೆ, ಮಾರಾಟದ ಬೆಲೆ ಕೊಡ್ತಾನೆ. ಆಮೇಲೆ ಅದು ಶೇಕಡ ಲಾಭ ಅಥವಾ ಹಾನಿ ಎಷ್ಟು ಅಂತ ಹಿಂಗೆ ಸಸ್ಪೆನ್ಸ್ ಇಟ್ಟಿರ್ತಾನೆ. ಅವಾಗ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಿತ್ತಂದ್ರೆ ಲಾಭ ಅಂತ ಬರಬೇಕು, ಮತ್ತು ಕೊಂಡ ಬೆಲೆಗಿಂತಲೂ ಸಣ್ಣದಿತ್ತಂದ್ರೆ ಹಾನಿ ಮಾಡಬೇಕು. ಇಷ್ಟೇ ನೀವು ತಿಳ್ಕೊಂಡು ಬಿಟ್ರೆ ನಿಮ್ಮ ಲಾಭ ಹಾನಿ ಲೆಕ್ಕಗಳು 100% ಬಂದು. ಈಗ ನೋಡಿ, ನೀವು ಮ್ಯೂಟ್ ಮಾಡಿ ಬಿಡಿಸ್ರಿ, ನಾ ತಿಳಿಸಿ ಹೇಳೀನಿ ನಿಮಗೆ. ಈಗ ನೀವು ವಿಡಿಯೋ ಆನ್ ಮಾಡಿರಿ, ನಾ ಹೆಂಗೆ ಹೇಳ್ತೀನಿ ನೋಡಿ. 20 ರೂಪಾಯಿ ಬೆಲೆಯ ಪೆನ್ನನ್ನು ಅಂದ್ರೆ ಅದನ್ನು ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಬೆಲೆಯ ಅಂದ್ರೆ ಅದರ ಹೆಸರೇನು, ಕೊಂಡ ಬೆಲೆ. ನೋಡ್ರಿ, ಒಂದ್ಸಲ ಲೆಕ್ಕ ಚಂದಂಗೆ ತಿಳಿಸಿರ್ತಾನೆ ನಾನು. ಕೊಂಡ ಬೆಲೆ 20 ರೂಪಾಯಿ ಅದ. ಅಂಕಿ ಸಂಖ್ಯೆಗಳು ಚೇಂಜ್ ಇರ್ತಾವೆ. ಮಾರಾಟದ ಬೆಲೆ ಕೊಟ್ಟಾನೀಗ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ ನೋಡ್ರಿ, 25 ರೂಪಾಯಿ. ಸಣ್ಣ ಲೆಕ್ಕ ಕೊಟ್ಟಿಂದ ಮುಂದೆ ನೀವು. ಆಮೇಲೆ ಈಗ ಶೇಕಡ ಹಾನಿ ತೆಗಿಬೇಕು, ಲಾಭ ತೆಗಿಬೇಕು. ನೀವು ನೋಡ್ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗ್ಯದಂದ್ರೆ ಶೇಕಡ ಲಾಭ ಬರೋಬ್ಬರಿ ಎಷ್ಟು ನೋಡಿ. ಮೊದಲೇ ತಕ್ಕೋಬೇಕು, ಲಾಭ ತಕ್ಕೋಬೇಕು ನೋಡಿ. ಲಾಭ ಬರೋಬ್ಬರಿ, ಲಾಭ ಅಂದ್ರೆ ಯಾವಾಗಲೂ ಮೊದಲು ಮಾರಾಟದ ಬೆಲೆದಾಗ ಕೊಂಡ ಬೆಲೆ ಕಳೀತದ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮಾರಾಟದ ಬೆಲೆ ಎಷ್ಟದ ನೋಡ್ರಿ, 25 ಅದ. ಕೊಂಡ ಬೆಲೆ 20 ಅದ. ಬರೋಬ್ಬರಿ ಎಷ್ಟಾಯ್ತು, 5 ರೂಪಾಯಿ ಲಾಭ ಆಯ್ತು. ಹಿಂಗೆ ತಿಳ್ಕೊಂಡು ಬಿಟ್ರೆ ಮುಗೋದು. ಯಾವಾಗಲಾದ್ರೆ ಶೇಕಡ ಲಾಭ ಮತ್ತು ಶೇಕಡ ಹಾನಿ ಕೊಂಡ ಬೆಲೆಗೆ ಸಂಬಂಧ ಇರ್ತದೆ. ಕೊಂಡ ಬೆಲೆ ಎಷ್ಟದ ನೋಡ್ರಿ, 20 ಅದ. ನೋಡ್ರಿ, 20 ರೂಪಾಯಿ ಕೊಂಡ ಬೆಲೆಗೆ, 20 ರೂಪಾಯಿ ಕೊಂಡ ಬೆಲೆಗೆ 5 ಹಾನಿ. ಶೇಕಡ ಅಂದ್ರೆ ಎಷ್ಟು ಹಚ್ಕೋಬೇಕು, 100 ಕೊಂಡ ಬೆಲೆಗೆ ಬರೋಬ್ಬರಿ ಹಾನಿ ಎಷ್ಟು. ಶೇಕಡ ಅಂದ್ರೆ 100 ಗುಂಡ್ಲೆ 5 ಸರ್ವಾಸ್ ಬಾಗಿಲೆ 20. ಕೊಂಡ ಬೆಲೆನೇ ಹಚ್ಕೋಬೇಕು. ಲಾಭ ಇದ್ರು ಕೊಂಡ ಬೆಲೆ ಹಚ್ಬೇಕು, ಹಾನಿ ಇದ್ರು ಕೊಂಡ ಬೆಲೆ ಹಚ್ಬೇಕು. 21 25 ಬರೋಬ್ಬರಿ 5 25 ಶೇಕಡ ಲಾಭ. ಆನ್ಸರ್ ಇಸ್ ಈಕ್ವಲ್ ಟು ಶೇಕಡ 25 ಲಾಭ. ಉತ್ತರ ಸಂಖ್ಯೆ ಎಲ್ಲ ನೋಡ್ರಿ, ಡಿ. ನೋಡ್ರಿ, ಒಂದ್ಸಲ ನೀವು ತಿಳ್ಕೊಂಡಿರಿ. ಆಮೇಲೆ ಇದನ್ನೇ ಹೆಂಗೆ ಮಾಡ್ತಾನಂದ್ರೆ ನೋಡ್ರ, ಇದನ್ನ ಸೂತ್ರದಾಗ ಇದ್ರ ಮೇಲೆ ನಾವು ಸೂತ್ರ ನೋಡೋದು. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಮುಗೀತು. ನೋಡ್ರಿ, 25 ಅದ, 27 5 ಉಳಿತು. 100 ಗುಂಡೆ ಇದು ತಾಳಕ್ ಕೊಂಡ ಬೆಲೆ. ಇದರ ಮೇಲೆ ಸೂತ್ರ ತೆಗೆದಿರ್ತಾರ. ನೀವು ರೀತಿ ಪ್ರಕಾರ ಗಣಿತ ಕಲ್ತಿರಿ ಅಂದ್ರೆ ಸೂತ್ರ ನೀವೇ ತೆಗಿಬಹುದು. ಇಲ್ಲಿ ಫಸ್ಟ್ ನೋಡ್ರಿ, ನಾ ಲಾಭ ತಕೊಂಡಲ್ಲೋ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಇಲ್ಲೇ ಕೌಂಶದಾಗ ಇಟ್ಬಿಟ್ಟಾನ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಕೌಂಶದಾಗ ಇಟ್ಟಾನ. ಮೊದಲು ನೀವು ಇದನ್ನು ಮಾಡ್ಕೊಳ್ಳೇಬೇಕು. 25 ಇಲ್ಲಿ ಇಡ್ಬೇಕು, 20 ಅಲ್ಲಿ ಇಡ್ಬೇಕು, ತಾಳಗೆ 20 ಇಡ್ಬೇಕು, 100 ಇಡ್ಬೇಕು. 100 ಗುಂಡ್ಲೆ ಲಾಭ ಕೊಟ್ಟಿಲ್ಲವ. ಏನು ಕೊಟ್ಟಾನ, ಮಾರಾಟ ಬೆಲೆ ಕೊಂಡ ಬೆಲೆ 2 ಕೊಟ್ಟಾನ. 100 ಗುಂಡ್ಲೆ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ ಸರಾಸವಾಗಲೇ ಕೊಂಡ ಬೆಲೆ. ಇದೇ ಸೂತ್ರ. ಈ ಸೂತ್ರ ಮರಿಬಹುದು ನೀವು. ಆದ್ರೆ ರೀತಿ ಗಣಿತ ಬಂತು ಅಂದ್ರೆ ನಿಮ್ಮ ಸೂತ್ರದ ಅವಶ್ಯಕತೆನೇ ಇಲ್ಲ. ತಿಳ್ಕೊರಿ. ಮೊದಲನೇ ರೀತಿ ಪ್ರಕಾರ ಕಲಿಯರ್ ನೀವು. ನೋಡ್ರಿ, ನಿಮ್ಮನ್ನು ಕೈ ಹಿಡಿಯೋರೇ ಯಾರು
ಏನು ಲಾಭ ಬಂದು ಈಗ ಶೇಕಡ ಲಾಭ ನಾ ಸಣ್ಣದು ಕೊಟ್ಟದ್ದು ಏನು ಮುಂದೆ ದೊಡ್ಡ ಬರ್ತಾವ ಅಂಕಿ ಕಳಿಬೇಕು ಮಾಡಬೇಕು ಮಂಕಿ ಟೇಬಲ್ ಸ್ವೈಪಟ್ ಮಾಡಬೇಕು ಕನಿಷ್ಠ ರೂಪಕ್ಕೆ ತರೋದು ಮಾಡಬೇಕು ಸಿಟ್ಲೆ ಕಲಿಬೇಕನ್ನೋ ಭಾವನಾದಿಂದ ನೋಡಬೇಕು. ಇಂಥ ಗಣಿತಗಳು ನಿಮಗೆ ಟೆಲಿಗ್ರಾಮ್ ಕ್ಲಾಸ್ನಲ್ಲಿ ಎಲ್ಲ ಮಾದರಿಗಳನ್ನು ಹಾಕಿದ್ದು ನಾನು. ಆಮೇಲೆ ಎಷ್ಟು ವೇಗವಾಗಿ ಹೆಂಗೆ ಮಾಡಬೇಕು ಆ ಕ್ಲೀವ್ಗಳನ್ನು ಟೆಲಿಗ್ರಾಮ್ ಕ್ಲಾಸ್ನಾಗ ನೋಡ್ತೀರಿ ನೀವು. ಪ್ರತಿಯೊಂದು ಗಣಿತನ್ನೆಲ್ಲ ನಾ ಯೂಟ್ಯೂಬ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅಭ್ಯಾಸ ಹೆಂಗೆ ನಡೆದದ ಎಲ್ಲಿಗೆ ಬಂದದ ಈಗ ಸರ್ದೀಗ ಶೇಕಡ ಲಾಭ ಲೆಕ್ಕಗಳು ಟೆಲಿಗ್ರಾಮ್ದಾಗ ಹಾಕ್ಲಿಕ್ಕತ್ತಾರ ಮಂದಿ ತಿಳಿಲಿ ಅಂತ ತಿಳ್ಕೊಂಡು ಒಂದೊಂದು ಸ್ಟೇಟಸ್ನಾಗ ಹಾಕಿರ್ತಾನೆ. ಆ ಸ್ಟೇಟಸ್ದಾಗ ಅಭ್ಯಾಸ ನೋಡ್ಕೊಂಡು ಕಿಸಿಂದ ಎಲ್ಲ ಗಣಿತನ ಹೇಳಿಕ್ಕೆ ಆಗೋದಿಲ್ಲ. ಟೆಲಿಗ್ರಾಮ್ ಕ್ಲಾಸ್ ತೊಗೋರಿ, ಅಭ್ಯಾಸ ತೊಗೋರಿ, ಮನ್ಯಾಗ ಕೂತು ರಿವಿಷನ್ ಮಾಡಿರಿ. ಕೋಚಿಂಗ್ ಕ್ಲಾಸಿಗೆ ಹೋಗಿರಿ, ಮನ್ಯಾಗೂ ರಿವಿಷನ್ ಮಾಡಿರಿ. ಕೋಚಿಂಗ್ ಕ್ಲಾಸ್ನಾಗ ಸೇಮ್ ಅಭ್ಯಾಸ ಹೇಳಿದ್ರೆ ಅಲ್ಲಿ ಅಭ್ಯಾಸ, ನೀವು ಮನ್ಯಾಗಿನ ಹೋಮ್ವರ್ಕ್ ಎರಡೂ ಸೇಮ್ ಇರ್ತದೆ. ಮೊಬೈಲ್ದಾಗ ತೆಗೆದ್ರೆ ಮೊಬೈಲ್ ಅಭ್ಯಾಸ ಬಂದಿರ್ತವೆ. ಅಲ್ಲಿ ಸರ್ ಎಷ್ಟು ಕ್ಲಾಸ್ನಾಗ ಕಲಿಸ್ಯಾರನೋ ಸಹಿತ ನಿಮ್ಮ ಟೆಲಿಗ್ರಾಮ್ ಕ್ಲಾಸ್ನಾಗ ಮನೆಯಾಗೆ ನೋಡ್ಬೋದು ನೀವು ಎಷ್ಟು ಗಣಿತ ಅದು ನಿಮಗೂ ಬಂದಿರ್ತದೆ. ಟೆಲಿಗ್ರಾಮ್ದಾಗ ಇವತ್ತು ಕೋಚಿಂಗ್ ಕ್ಲಾಸ್ನಾಗ ಇಷ್ಟು ಅಭ್ಯಾಸ ಕಳಿಸಿದೆ ಅಷ್ಟು ಅಭ್ಯಾಸ ನಿಮಗೂ ಬಂದಿರ್ತವೆ. ಈ ಕಡೆ ಶಾಲೆ ಒಳಗೆ ಎಷ್ಟು ಅಭ್ಯಾಸ ನಡೀತು ಅನ್ನೋದನ್ನು ನಿಮ್ಗೆ ಗುರ್ತಾಗ್ತದೆ. ಒಂದು ದಿವಸಕ್ಕೆ ಅಷ್ಟೆಲ್ಲ ಅಭ್ಯಾಸ ಮುಗಿಸೇಬೇಕದು. ಕೋಚಿಂಗ್ ಕ್ಲಾಸ್ನಾಗಾಗಲಿ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಆ ಅಭ್ಯಾಸನ ಮುಗಿಸಿದ್ರೆ ಮುಂದಿನ ಅಭ್ಯಾಸ ಬೇಗನೆ ಕವರ್ ಆಗ್ತವೆ. ಮಿನಿಮಮ್ 3 ತಾಸು ವರ್ಕ್ ಮಾಡಬೇಕು ಒಂದೊಂದು ಸೀರಿಯಲ್ ಇವು. ಇದು 3 ತಾಸು ಸಂಜೆಗೆ 1-2 ತಾಸು ಮಾಡಿದಾಗ ಏನ್ರೆ ನೀವು ಎಲ್ಲ ಪರೀಕ್ಷೆಗಳನ್ನು ಎಂಟ್ರೆನ್ಸ್ ಪಾಸ್ ಆಗ್ಲಿಕ್ಕೆ ಸಾಧ್ಯದ. ಚೆಂದಾಗಿ ನೋಡ್ರಿ ಬರ್ಕೊರಿ. ಮುಂದಿನ ಮಾದರಿ ಬಿಡಿಸ್ರಿ.